ಎಲ್ಲೂ ಆರ್ಸಿಬಿ ತಂಡಕ್ಕೆ ಶುಭ ಕೋರಿದ್ದಾರೆ ಅಭಿಮಾನಿಗಳು. ಆರ್ಸಿಬಿ ಕಪ್ ಗೆಲ್ಲುತ್ತದೆ ಎಂಬ ನಿರೀಕ್ಷೆ ಇದೆ. ತಂಡದ ಎಲ್ಲ ಆಟಗಾರರು ಫಾರ್ಮ್ ಆಗಿದ್ದಾರೆ. ಎಲ್ಲ ಮೈದಾನದಲ್ಲೂ ಅಷ್ಟೇ ಚೆನ್ನಾಗಿ ಕೂಡ ಆಡಿದೆ. ಇವತ್ತು ಅಷ್ಟೇ ಚೆನ್ನಾಗಿ ತಂಡದವರು ಆಡ್ತಾರೆ. ಬಳ್ಳಾರಿ ನಗರದಲ್ಲಿ ಆರ್ಸಿಬಿ ಅಭಿಮಾನಿಗಳು ಶುಭ ಕೋರಿದ್ದಾರೆ. ನೋಡಿ, ಕರ್ನಾಟಕದ ತುಂಬಾ ಆರ್ಸಿಬಿಯ ಜ್ವರ ಶುರುವಾಗಿದೆ. ಈಗ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ಬೆಂಗಳೂರಿನ ಹವಾ ಜೋರಾಗಿದೆ. ಯಾವತ್ತೂ ಕೂಡ ಇಂತಹ ಕ್ರೇಜ್ ನಾವು ಕಂಡಿರಲಿಲ್ಲ ಇತಿಹಾಸದಲ್ಲಿ. ಐತಿಹಾಸಿಕವಾದಂತಹ ಕ್ಷಣಗಳಿದೆಲ್ಲವೂ ಕೂಡ ಕಣ್ತುಂಬಿಕೊಳ್ತಾ ಇದೀವಿ ನಾವು. ಬಳ್ಳಾರಿ ನಗರದಲ್ಲಿ ಆರ್ಸಿಬಿ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಈ ಸಲ ಕಪ್ ನಮ್ದೆ, 18ರ ನಂಟಿದು, ಗೆಲ್ತೀವಿ ಎನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿನೇ ಇದು ಕೇವಲ ಆಟ ಅಂತ ನೋಡ್ತಾ ಇಲ್ಲ, ಒಂದು ರೀತಿ ಎಮೋಷನಲ್ ಭಾವನೆ ಇದು, ನಮ್ಮ ಫೀಲಿಂಗ್ಸ್ ಇದು. ಹಾಗಾಗಿನೇ ಕರ್ನಾಟಕದ ಪಾಲಿಗೆ ನಿಜಕ್ಕೂ ಇವತ್ತು ಐತಿಹಾಸಿಕವಾದಂತಹ ಕ್ಷಣ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಅದೇ ಹುರುಪು, ಅದೇ ವಿಶ್ವಾಸ ಆಟಗಾರರಲ್ಲೂ ಕೂಡ ಇದೆ. ಅವರು ಎಲ್ಲವನ್ನ ನೋಡ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಹೇಗಿದೆ ಕ್ರೇಜ್ ಅಂಥೇಳಿ, ಇದೆಲ್ಲ ನಮ್ಮ ವಿಶಸ್ಗಳಿದಾವಲ್ಲ, ನಮ್ಮ ಆರ್ಸಿಬಿ ತಂಡಕ್ಕೆ ಅದು ಮತ್ತಷ್ಟು ಬೂಸ್ಟ್ ಕೊಡುತ್ತೆ. ಮೈದಾನದಲ್ಲಿ ಅಬ್ಬರಿಸಿ ಬೊಬ್ಬಿರಿಯೋಕೆ, ಆರ್ಭಟಿಸೋಕೆ ಬಳ್ಳಾರಿಯಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಕ್ರಿಕೆಟ್ ಕ್ರೇಜ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಆರ್ಸಿಬಿಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆ ಘೋಷವಾಕ್ಯ ಅದು ಹಾಗೆ ಉಳಿಯುತ್ತೆ, ಈ ಸಲ ಕಪ್ ನಮ್ದೇ ಅಂಥೇಳಿ. ನೋಡಿ, ಎಂತಿಂತಹ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ. ಅದೇ ಒಂದು ಅಭಿಮಾನ, ಪ್ರೀತಿ ಆರ್ಸಿಬಿ ತಂಡದ ಆಟಗಾರರು ಕೂಡ ಗಳಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಮೇಲೆ ಸಿಕ್ಕಾಪಟ್ಟೆ ಅಂತರೂ ಫ್ಯಾನ್ಸ್ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. 18 ವರ್ಷ 18ನೇ ವರ್ಷ ಕಪ್ ಎತ್ತುತ್ತೀವಿ. ಯಾಕಂದ್ರೆ ಗಿಕ್ಸರ್ಗಳೆಲ್ಲ ಹೊರಗೆ ಹೋಗ್ಬಿಟ್ಟಾರ. 100% ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ ಅಷ್ಟೇ. ಆರ್ಸಿಬಿ ಜೋಶ್ ಬರ್ಲಿ ಅಷ್ಟೇ. ಜೈ ಆರ್ಸಿಬಿ! 18 ವರ್ಷ 18ನೇ ವರ್ಷ ಕಪ್ ಎತ್ತುತ್ತೀವಿ. ಯಾಕಂದ್ರೆ ಗಿಕ್ಸರ್ಗಳೆಲ್ಲ ಹೊರಗೆ ಹೋಗ್ಬಿಟ್ಟಾರ. 100% ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ ಅಷ್ಟೇ. ಆರ್ಸಿಬಿ ಜೋಶ್ ಬರ್ಲಿ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಆರ್ಸಿಬಿ ಅಭಿಮಾನಿಗಳ ಜೊತೆಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. 2025ರ IPL ನಲ್ಲಿ ಇವತ್ತು ಪಂಜಾಬ್ ಮತ್ತು ಆರ್ಸಿಬಿ ರಣರೋಚಕವಾಗಿರುವಂಥ ಪಂದ್ಯ ಕೂಡ ಇವತ್ತು ಇರುವಂಥದ್ದು. ನಮ್ಮ ಆರ್ಸಿಬಿ ಗೆಲ್ಲೇಬೇಕು ಅಂತ ಕರ್ನಾಟಕದಲ್ಲಿ ಅನೇಕ ವಿಶೇಷ ಪೂಜೆ, ಹೋಮ ಹವನಗಳು ಕೂಡ ನಡೀತಾ ಇದೆ. ಆದರೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಅದೇ ನಮ್ಮ ಆರ್ಸಿಬಿ ತಂಡಕ್ಕೆ ಸಾಕಷ್ಟು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆಲ್ ದ ಬೆಸ್ಟ್ ಅನ್ನ ಕೂಡ ಹೇಳ್ತಾ ಇದ್ದಾರೆ. ನಾವೀಗ ಮೈದಾನದಲ್ಲಿದ್ದೀವಿ, ನೀವು ಸಹ ಗಮನಿಸ್ತಾ ಇದ್ರಿ. ಇಲ್ಲಿ ನಮ್ಮ ಆರ್ಸಿಬಿ ಅಭಿಮಾನಿಗಳು ಕೂಡ ಇದ್ದಾರೆ. ಈ ಬಾರಿ ನಮ್ಮ ತಂಡ ಗೆಲ್ಲಲೇಬೇಕು, ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ವಿರಾಟ್ ಕೊಹ್ಲಿ ಆಗಿರ್ಬೋದು, ತಂಡದ ಆಟಗಾರರನ್ನು ಕೂಡ ಚೇರ್ ಅಪ್ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಇವತ್ತು ಯಾವ ರೀತಿಯಾಗಿ ನಮ್ಮ ತಂಡ ಆಡುತ್ತೆ ಹೇಗೆ ಅಂತ ಹೇಳಿ. ಸರ್, ಇವತ್ತು ಆರ್ಸಿಬಿ ಆಟ ಇದೆ, ಈಗ ಹೇಗೆ ಆಡ್ಬೋದು ಏನು ಅಂತ? ಸರ್, ಈ ಸರಿ ಆರ್ಸಿಬಿಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಕೊಹ್ಲಿ ಎಲ್ಲರೂ ಫಾರ್ಮಲ್ ಇದ್ದಾರೆ, ಆಮೇಲೆ ಸಾಲ್ಟು ಎಲ್ಲ ಚೆನ್ನಾಗಿದ್ದಾರೆ. ಕಾಂಬಿನೇಷನ್ ಆಡ್ತಾರೆ, ಗೆಲ್ತಾರೆ. ಈ ಸರಿ ಗೆಲ್ತಾರೆ. ಸರ್, ಈ ವರ್ಷ 18ನೇ ವರ್ಷ ಕಪ್ಪು, 18ನೇ ವರ್ಷ ಆಟ ಆಡ್ತಾ ಇದ್ದಾರೆ. ಕೊಹ್ಲಿ ಜರ್ಸಿ ನಂಬರ್ 18. ಈ ವರ್ಷ ಲಕ್ ಇದೆಯಾ? ಲೆಕ್ಕ ಇರ್ಬೋದು, ಮೋಸ್ಟ್ಲಿ ಗೆಲ್ಲಬೇಕು. ಗೇಮ್ ಆಡ್ಬೇಕು ಅವರು. ಎವ್ರಿ ಟೈಮ್ ಲೆಕ್ಕ ಸಾಥ್ ಕೊಡಲ್ಲಲ್ಲ, ಗೇಮ್ ಇರಬೇಕು. ಗೇಮ್ ಬ್ಯಾಟ್ಲಿ ತೋರಿಸ್ಬೇಕು ಅವ್ರಿಗೆ. ಸರ್, ಇವತ್ತು ನಡೀತಾ ಇರೋದು ಪಂಜಾಬ್ ಮತ್ತು ಆರ್ಸಿಬಿ ಮ್ಯಾಚು. ಇವತ್ತು ನೀವು ಯಾವ ರೀತಿ ಮನೆಯಲ್ಲಿ ಕುಟುಂಬದ ಜೊತೆ ನೋಡ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಚ್ ನೋಡ್ತೀರಾ ಅಂತ? ನಾವು ಯಾರ ಜೊತೆ ನೋಡ್ತೀವಿ ಎಂಬುದು ಇಂಪಾರ್ಟೆಂಟ್ ಅಲ್ಲ. ಬಟ್ ಏನೇ ಆಗಲಿ, ಇವತ್ತು ಆರ್ಸಿಬಿ ಟೀಮ್ ಚೆನ್ನಾಗಿ ಆಡುತ್ತೆ. ಫಸ್ಟ್ಲಿಂದ ಚೆನ್ನಾಗಿ ಆಡುತ್ತೆ. ಒಂದು ಅವೇ ಫ್ರಮ್ ದ ಗ್ರೌಂಡ್ ನಮ್ಮ ಕರ್ನಾಟಕ ಬೆಂಗಳೂರು ಅಲ್ಲಿ ಬಿಟ್ಟು ಔಟ್ಸೈಡ್ ಚೆನ್ನಾಗಿ ಆಡಿದ್ದಾರೆ. ಈ ಸಲ ಗ್ಯಾರಂಟಿ ಈ ಟೈಮ್ ಡೆಫಿನೆಟ್ಲಿ ಹೊಡಿತೈತೆ ಕಪ್. ವಿರಾಟ್ ಕೊಹ್ಲಿ ಆಗಲಿ, ಸಾಲ್ಟ್ ಇರ್ಬೋದು, ಭುವನೇಶ್ವರ್ ಕುಮಾರ್, ನಮ್ಮ ಕರ್ನಾಟಕದ ಪ್ಲೇಯರ್ ಮಯಾಂಕ್ ಅಗರ್ವಾಲ್ ಇದ್ದಾನೆ, ಡೆಫಿನೆಟ್ಲಿ ಹೊಡಿತೈತೆ ಇವತ್ತು, ನೋ ಡೌಟ್. ಫಸ್ಟ್ ಬ್ಯಾಟ್ ಆದರೆ ಆರ್ಸಿಬಿ ತಂಡ ಎಷ್ಟು ಹೊಡಿಬೋದು? ಫಸ್ಟ್ ಬ್ಯಾಟ್ 120 ಹೊಡಿಲಿ, 200 ಹೊಡಿಲಿ, 100% ಹೊಡಿತಾರೆ. ಫೀಲ್ಡಿಂಗ್, ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಮ್ಮ ಲಕ್ ಒಂದೇ ಸಾಥ್ ಕೊಡ್ಬೇಕಷ್ಟೇ ಆಗಲಿ, 100% ಹೊಡಿತಾರೆ. ಅದೇ ಸ್ವಲ್ಪ ನಮ್ಮ ಜೊತೆಗೆ ಇಲ್ಲಿ ಆರ್ಸಿಬಿಯ ಕಟ್ಟ ಅಭಿಮಾನಿ, ಇವತ್ತು ಆರ್ಸಿಬಿಯ ದೊಡ್ಡ ಕನಸು ಈ ಸಲ ಕಪ್ ನಮ್ಮದೇ ಅನ್ನುವಂಥದ್ದು. ಈ ಸಲ ಯಾವ ರೀತಿ ನೀವು ಹರ್ಷ ವ್ಯಕ್ತಪಡಿಸ್ತೀರಿ ಗೆಲುವಾದರೆ? ಸರ್, 18 ವರ್ಷಗಳಿಂದ ಕಾದಂಥ ಒಂದು ತಾಳ್ಮೆಗೆ ಇವತ್ತು ಕೊನೆ ಆಗಲಿದೆ.
RCB ಕಪ್ ಹೊಡಿತಾರೆ. ಅಜಿತ್ ಪಟಿದಾರ್ ಅವರು ತಮ್ಮೊಂದು ಸೀದಾ ವಿರಾಟ್ ಕೊಹ್ಲಿ ಕೊಡ್ತಾರೆ. ಇಲ್ಲಿಗೆ ಇವತ್ತಿಗೆ ಮುಕ್ತಾಯಗೊಳ್ಳುತ್ತೆ. RCB ಗೆದ್ದೇ ಗೆಲ್ಲುತ್ತೆ. ಈ ವರ್ಷ ಕಪ್ ಗೆದ್ರೆ ಮುಂದಿನ ವರ್ಷನೂ ಅದೇ ಜೋಶ್ ಇರುತ್ತಾ? 100%. ಇದಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ RCB ಯಾವಾಗಲೂ. ಸರ್, ಇಲ್ಲಿ ಬಳ್ಳಾರಿಯಲ್ಲೂ ಕೂಡ RCB ಅಭಿಮಾನಿಗಳು ಕೂಡ ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಡೆಯುವಂಥ ಈ ಪಂದ್ಯದಲ್ಲಿ ಪ್ರತಿಯೊಬ್ಬರು ಆಟಗಾರರು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ. ಈ ಬಾರಿ ಕಪ್ ನಮ್ಮದೇ ಅನ್ನುವಂಥದ್ದು ಕೂಡ ಬಳ್ಳಾರಿಯ RCB ಅಭಿಮಾನಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.